ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಪೌರ ಕಾರ್ಮಿಕರ ಮುಷ್ಕರಕ್ಕೆ ಸಿಗುತ್ತಾ ರಾಜ್ಯ ಸರ್ಕಾರದಿಂದ ಸತ್ಕಾರ. ಮುಳಗುಂದ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಎಲ್ಲ ಪೌರ ಕಾರ್ಮಿಕರು ರಾಜ್ಯಾದ್ಯಂತ ಕಳೆದ 27ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹೊರಡಿಸಿದ್ದು, ವಿವಿಧ ಬೇಡಿಕೆಗಳ ಮನವಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಿಗೆ ತಲುಪಿಸಿದ್ದು, ಕೆಜಿಐಡಿ, ಜ್ಯೋತಿ ಹಾಗೂ ಸಂಜೀವಿನಿ ಯೋಜನೆಗಳು ನಮಗೆ ಜಾರಿಗೊಳಿಸಬೇಕು, ರಾಜ್ಯ ಪೌರ ಕಾರ್ಮಿಕರನ್ನ ರಾಜ್ಯ ಸರ್ಕಾರ ನೌಕರರನ್ನಾಗಿ ಪರಿಗಣಿಸಬೇಕು, ಹೀಗೆ ಹಲವಾರು ಬೇಡಿಕೆಗಳನ್ನು ಪೌರ ಕಾರ್ಮಿಕರು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಇದೇ ವಿಷಯವಾಗಿ ಹಿಂದೆ 45 ದಿವಸ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಮಾಡಿದ್ರು. ಕ್ಯಾರೆ ಅನ್ನದ ರಾಜ್ಯ ಸರ್ಕಾರಕ್ಕೆ ಈಗ ಅನಿರ್ದಿಷ್ಟಾವಧಿ ಮುಷ್ಕರದೊಂದಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಶ್ರೀ ಕೆಎಲ್ ಕರೇಗೌಡ ಮಾತನಾಡಿ, ಊರಿನ ಯಾವುದೇ ಕೆಲಸಗಳಾದರೂ ಪೌರ ಕಾರ್ಮಿಕರ ಮುಖ್ಯ ಪಾಲಾಗಿರುತ್ತೆ. ಯಾಕೆಂದರೆ ಕುಡಿಯುವ ನೀರು ಮತ್ತೆ ಗಲ್ಲಿ ಗಲ್ಲಿ ಸ್ವಚ್ಛತಾ, ಊರಲ್ಲಿ ಯಾವುದೇ ಫಂಕ್ಷನ್ ಆದರೂ ಪೌರ ಕಾರ್ಮಿಕರ ಸಹಾಯ ಮುಖ್ಯವಾಗಿರುತ್ತೆ. ಹೀಗಾಗಿ ಪೌರ ಕಾರ್ಮಿಕರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಪರಿಗಣಿಸಿ ಬೇಡಿಕೆಗಳ ಪರಿಹಾರ ದೊರಕಿಸಬೇಕು ಎಂದು ಪೌರ ಕಾರ್ಮಿಕರಿಗೆ ಕೋರಿದರು. ಇವರ ಬೇಡಿಕೆಗಳಿಗೆ ಅಹವಾಲು ಕೊಟ್ಟು ಅನಿರ್ದಿಷ್ಟ ಮುಷ್ಕರ ಮುಂದುವರಿಯದಂತೆ ತಡೆಯುವುದು ರಾಜ್ಯ ಸರ್ಕಾರದ ಕೈಯಲ್ಲಿದೆ ಎಂದರು. ನಮ್ಮ ನಗರ ಸ್ಥಳೀಯ ಸಂಸ್ಥೆ ನೌಕರರಿಗೂ ಜಾರಿಗೆ ತರುವಂತದ್ದು ಹಾಗೂ ದಿನಗೂಲಿ ಕ್ಷೇಮಾಭಿವೃದ್ಧಿ ಇರುವಂತಹ ನೌಕರರನ್ನ ಕಾಯಂಗೊಳಿಸುವುದು, ಅನೇಕ ವಿವಿಧ ರೀತಿಯ ಬೇಡಿಕೆಗಳಿದ್ದವು. ಆ ಬೇಡಿಕೆಗಳನ್ನ ಕುರಿತು ನಾವು ಸುಮಾರು 45 ದಿನಗಳ ಹಿಂದೆ ಮೌನ ಪ್ರತಿಭಟನೆ ಮಾಡಿದ್ವಿ. ಈಗ ಅನಿರ್ದಿಷ್ಟಾವಧಿಯ ಒಂದು ಮುಷ್ಕರವನ್ನ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಮ್ಮ ಮುಳಗುಂದ ಪಟ್ಟಣ ಪಂಚಾಯತಿಯಿಂದ ನಾವು ಕೂಡ ಇದನ್ನ ಮುಷ್ಕರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ, ಮುಷ್ಕರದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಊರಿನ ಗಣ್ಯಮಾನ್ಯರನ್ನ ಸ್ವಾಗತವನ್ನ ಕೋರುತ್ತಾ, ನಮ್ಮ ವಿವಿಧ ಬೇಡಿಕೆಗಳನ್ನ ಅವ್ರಿಗೆ ಈಗಾಗಲೇ ಅವ್ರ ಗಮನಕ್ಕೆ ಬಂದಿದ್ದಾವ. ನಮ್ಮೆಲ್ಲ ಪೌರ ನೌಕರರ ಕುರಿತಾಗಿ ಗಣ್ಯಮಾನ್ಯರಿಗೆ ನಮ್ಮ ಮನವಿಯನ್ನ ಸಲ್ಲಿಸ್ಬೇಕಂತಂದು ಶಾಖಾಧ್ಯಕ್ಷರಿಗೆ ಕೇಳ್ಕೊಳ್ತೀವಿ. ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರಂತ ಕರಿಗೋಡ್ಕರ್ ಅವರು ಇದನ್ನು ಮಾತನಾಡೋಣ ಹೇಳ್ಬೇಕಂತೀವಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಈಗಾಗಲೇ ನಮ್ಮ ಕಂದಾಯ ನಿರೀಕ್ಷಕರು ಹೇಳಿದಂತೆ ಈ ಕರ್ನಾಟಕ ರಾಜ್ಯಾದ್ಯಂತ ಪೌರ ಸೇವಾ ನೌಕರರ ಈ ಮುಷ್ಕರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ರಾಜ್ಯಾದ್ಯಂತ ಕೈಗೊಂಡಿದ್ದು. ಅದೇ ರೀತಿಯಾಗಿ ಮುಳಗುಂದ ಪಟ್ಟಣದ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಪೌರ ಸೇವಾ ನೌಕರರು ಸಹ ಈ ಮುಷ್ಕರವನ್ನು ಕೈಗೊಂಡಿದ್ದು, ಇದು 2ನೇ ದಿವಸ. ನಿನ್ನೆ ದಿವಸ ಈಗಾಗಲೇ ಈ ಪೌರ ಸೇವಾ ನೌಕರರ ಸಂಬಂಧವಾಗಿ ಮತ್ತು ಪೌರ ಕಾರ್ಮಿಕರು ಮತ್ತು ಈ ಸ್ಥಳೀಯ ಸಂಸ್ಥೆಯೊಳಗೆ ಪೌರ ಸೇವೆಗಳನ್ನು ಮಾಡ್ತಕ್ಕಂಥ ವಿವಿಧ ನೌಕರರ ಹಲವಾರು ಬೇಡಿಕೆಗಳು ಹಲವಾರು ವರ್ಷಗಳಿಂದ ಈಡೇರಿಕೆಯಾಗದ ನಿಲುಗುತ್ತಿ ಇದ್ದಂಥವುಗಳು, ಅವುಗಳ ಬಗ್ಗೆ ಈಗಾಗಲೇ ಅವರು ಪ್ರತಿಭಟನೆ ಮುಷ್ಕರವನ್ನು ಮಾಡ್ಕೊಂಡು ಬಂದಾರ. ಆದರೆ ಈಗ ಅವರು ಕೇಳ್ತಕ್ಕಂಥ ಎಲ್ಲ ಸೌಲಭ್ಯಗಳು ಅತ್ಯಂತ ಔಚಿತ್ಯಪೂರ್ಣವಾದಂಥವುಗಳು ಮತ್ತು ಸಂವಿಧಾನಬದ್ಧವಾದಂಥ ಬೇಡಿಕೆಗಳು. ಯಾಕಂದರೆ ಇವತ್ತು ನಮ್ಮದು ಪ್ರತಿಯೊಬ್ಬರ ಜೀವನ ಅಂದ್ರೇನು, ಬೆಳಗ್ಗೆ ಹರಿದ ನಮ್ಮ ಪೌರ ಕಾರ್ಮಿಕರಿಂದ ಪೌರ ಸೇವೆಗಳಂತಂದ್ರೆ ಅತ್ಯಂತ ಜೀವನಾವಶ್ಯಕವಾದಂಥ ಸೌಲಭ್ಯಗಳು. ಇವತ್ತೆಲ್ಲ ಏನ ಅವಘಡ ಆಗಲಿ, ಸ್ವಚ್ಛತೆ ಆಗಲಿ, ನೀರಾಗಲಿ, ಲೈಟ್ ಆಗಲಿ, ಊರಿನ ಯಾವುದೇ ಕೆಲಸ ಆಗಲಿ